ಹಿಂದೆ ನಡೆದಂತಹ ಪ್ರತಿಯೊಂದು ಯುದ್ಧದ ಸಂದರ್ಭದಲ್ಲೂ ಚಿನ್ನದ ಬೆಲೆ ಗಗನಕ್ಕೇರಿದೆ. ಬಡವರು ಮಧ್ಯಮ ವರ್ಗ ಚಿನ್ನ ಖರೀದಿ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದ್ದು ಇದೆ. ಆದರೆ ಇರಾನ್ ಯುದ್ಧದಲ್ಲಿ ಮಾತ್ರ ಚಿನ್ನದ ಬೆಲೆ 12,000 ರೂಪಾಯಿ ಕುಸಿತ ಯಾಕಾಯಿತು? ಹಾಗಾದರೆ ಹೇಗಾಯಿತು ಇದು? ಚಿನ್ನದ ಬೆಲೆ ಕುಸಿತ ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣವಾದರೂ ಏನು? 1 ಲಕ್ಷಕ್ಕಿಂತ ಕಡಿಮೆ ಬೆಲೆ ಆಗುತ್ತಾ ಚಿನ್ನ ಬೆಳ್ಳಿ ಖರೀದಿಗೆ ಯಾವುದು ಸಕಾಲ? ಈಗಲೂ ಚಿನ್ನ ಖರೀದಿಸಬೇಕಾ ಅಥವಾ ಇನ್ನೂ ಚಿನ್ನ ಖರೀದಿ ಮಾಡೋದಕ್ಕೆ ಕಾಯಬೇಕಾ? ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಹೂಡಿಕೆ ಮಾಡಬಹುದಾ ಬೇಡವಾ? ನೀವು ಖರೀದಿ ಮಾಡ್ತಾ ಇರುವಂತಹ ಚಿನ್ನ ಅಸಲಿನ ಅಥವಾ ನಕಲಿನ? ಇದನ್ನು ಪತ್ತೆ ಹಚ್ಚೋದಾದರೂ ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಸಂತೋಷ್ ರಾಠೋಡ್. ಇದು ಜನಸಾಮಾನ್ಯರ ಚಾನಲ್. ಹಳದಿ ಲೋಹ ಚಿನ್ನದೊಂದಿಗೆ ಭಾರತೀಯರಿಗೆ ಒಂದು ಭಾವನಾತ್ಮಕ ಸಂಬಂಧ, ಒಂದು ಭಾವನಾತ್ಮಕ ಬೆಸುಗೆ ಇದೆ. ಇದು ಕೇವಲ ಆಭರಣ ಮಾತ್ರವಲ್ಲ, ಭಾರತದಲ್ಲಿ ಅದೃಷ್ಟದ ಸಂಕೇತ ಕೂಡ ಹೌದು. ಭಾರತೀಯರಿಗೆ ಚಿನ್ನ ಅಂದರೆ ಅದು ಕಷ್ಟ ಕಾಲದ ಮಿತ್ರ. ಹಿರಿಯರು ತಮ್ಮ ಮಕ್ಕಳಿಗೆ ಚಿನ್ನ ನೀಡುವ ಮೂಲಕವಾಗಿ ತಮ್ಮ ಪ್ರೀತಿ ಆಶೀರ್ವಾದವನ್ನು ಹಸ್ತಾಂತರ ಮಾಡ್ತಾ ಇದ್ರು. ಐತಿಹಾಸಿಕವಾಗಿ ಚಿನ್ನದ ಮಹತ್ವ ಏನು ಅಂತ ನೋಡಿದ್ರೆ, ಐತಿಹಾಸಿಕವಾಗಿ ಇದರ ಇತಿಹಾಸ ಏನು ಅಂತ ನೋಡಿದ್ರೆ ಆರ್ಥಿಕ ಭದ್ರತೆ ನೀಡುತ್ತೆ. ಇದು ಬ್ಯಾಂಕ್ಗಳಿಲ್ಲದ ಕಾಲದಿಂದಲೂ ಕೂಡ ಭಾರತೀಯರು ನಂಬಿರುವಂಥದ್ದು ಚಿನ್ನವನ್ನೇ. ಅಂದರೆ ಈಗಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಬ್ಯಾಂಕ್ನಲ್ಲಿ ದುಡ್ಡನ್ನು ಕೂಡಿಡ್ತೀವಿ, ಆದರೆ ಬ್ಯಾಂಕ್ಗಳೇ ಇಲ್ಲದಂತಹ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಭಾರತೀಯರು ನಂಬಿರುವಂಥದ್ದು ಚಿನ್ನವನ್ನು. ಇದನ್ನು ಸ್ತ್ರೀ ಧನ ಅಂತ ಕೂಡ ಕರೆಯಲಾಗುತ್ತೆ. ಇದು ಮಹಿಳೆಯರಿಗೆ ಸಂಕಷ್ಟದ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಪರಂಪರೆಯ ಕೊಂಡಿ ಯಾವ ರೀತಿಯಾಗಿ ಇದೆ ಇದರ ಜೊತೆಗೆ ಅಂತ ನೋಡೋದಾದರೆ, ಅಜ್ಜಿಯಿಂದ ಅಮ್ಮನಿಂದ ಮಗಳಿಗೆ ಬಂದಂತಹ ಒಡವೆಗಳು ಸಾಕಷ್ಟಿದೆ. ಮಕ್ಕಳಿಗೆ ಹರಿದು ಬಂದಂತಹ ಆಸ್ತಿ ಅಂತಂದರೆ ಚಿನ್ನ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಸಾಂಸ್ಕೃತಿಕ ಮಹತ್ವವನ್ನು ಕೂಡ ಈ ಚಿನ್ನ ಅಪಾರವಾಗಿ ಹೊಂದಿದೆ. ಭಾರತದಲ್ಲಿ ಚಿನ್ನಕ್ಕೆ ಧಾರ್ಮಿಕ ಮಹತ್ವ ಬಹಳಷ್ಟಿದೆ. ಹಿಂದೂ ಧರ್ಮದಲ್ಲಿ ಚಿನ್ನದ ಮಹತ್ವ ಅಪಾರವಾಗಿದೆ. ಹಿಂದೂ ಧರ್ಮದಲ್ಲಿ ಚಿನ್ನಕ್ಕೆ ಅತ್ಯಂತ ಪವಿತ್ರವಾದಂತಹ ಸ್ಥಾನಮಾನ, ಗೌರವ ಭಾವನೆ ಕೂಡ ಇದೆ. ಇದನ್ನು ಹಿರಣ್ಯ ಅಂತ ಧಾರ್ಮಿಕವಾಗಿ ಕರೆಯಲಾಗುತ್ತೆ. ಲಕ್ಷ್ಮಿಯ ಸ್ವರೂಪ ಅಂತ ಚಿನ್ನವನ್ನು ಪೂಜೆ ಕೂಡ ಮಾಡಲಾಗುತ್ತೆ. ಚಿನ್ನವನ್ನು ಸಂಪತ್ತಿನ ದೇವತೆಯಾಗಿರುವ ಮಹಾಲಕ್ಷ್ಮಿಯ ರೂಪ ಅಂತಲೇ ಪರಿಗಣಿಸಲಾಗುತ್ತೆ. ಅಕ್ಷಯ ತೃತೀಯ, ಧನತೇರಸ್ನಂತಹ ಹಬ್ಬಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವಂಥದ್ದು ಮನೆಗೆ ಅದೃಷ್ಟ ತರತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮ ಜನರಲ್ಲಿ ಇದೆ. ಇನ್ನು ಈ ಚಿನ್ನವನ್ನು ದೇವತೆಗಳ ಲೋಹ ಅಂತ ಕೂಡ ಕರೆಯಲಾಗುತ್ತೆ. ಕೆಲವು ಪುರಾಣಗಳ ಪ್ರಕಾರ ಚಿನ್ನ ಅಗ್ನಿಯ ಸಂಕೇತ ಅಂತ ಕರೆಯಲಾಗುತ್ತೆ. ಇದು ಶುದ್ಧತೆಯನ್ನು ಪ್ರತಿನಿಧಿಸುತ್ತೆ. ಇದೇ ಕಾರಣಕ್ಕಾಗಿ ದೇವತೆಗಳ ವಿಗ್ರಹಗಳೇನಿದ್ದಾವೆ, ದೇವಸ್ಥಾನದ ಗೋಪುರಗಳಿಗೂ ಕೂಡ ಚಿನ್ನದ ಲೇಪನಗಳನ್ನು ಮಾಡಲಾಗ್ತಾ ಇತ್ತು. ಇದಕ್ಕೆ ಸಾಕಷ್ಟು ಇತಿಹಾಸಗಳಿದ್ದಾವೆ. ಇವತ್ತಿಗೂ ಕೂಡ ಚಿನ್ನದ ಲೇಪನ ಇರೋ ದೇವಾಲಯಗಳು ಕಂಡುಬರುತ್ತೆ. ಇದರ ಜೊತೆಗೆ ಈ ಚಿನ್ನವನ್ನು ಆಧ್ಯಾತ್ಮಿಕ ಶಕ್ತಿ ಅಂತ ಕೂಡ ಕರೆಯಲಾಗುತ್ತೆ. ಚಿನ್ನ ಧನಾತ್ಮಕ ಶಕ್ತಿಯನ್ನು ಸೆಳೆಯುತ್ತೆ. ಅಂದರೆ ಪಾಸಿಟಿವಿಟಿ ಅಂತೇನು ಹೇಳ್ತೀವಿ, ಆ ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ. ದೇಹದಲ್ಲಿನ ಚಕ್ರಗಳನ್ನು ಸಮತೋಲನದಲ್ಲಿ ಇಡುತ್ತೆ ಅನ್ನೋ ನಂಬಿಕೆ ಕೂಡ ಇತಿಹಾಸದಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಬೆಳ್ಳಿಯನ್ನು ಚಂದ್ರನಿಗೆ ಹೋಲಿಕೆ ಮಾಡಲಾಗುತ್ತೆ. ಇದು ಮನಸ್ಸಿಗೆ ಶಾಂತಿ ನೀಡುತ್ತೆ, ತಂಪು ನೀಡುತ್ತೆ ಅಂತ ಇತಿಹಾಸವಾಗಿ ಇದನ್ನು ನಾವು ಕೇಳಿಕೊಂಡು ಬಂದಿದ್ದೀವಿ. ಜೊತೆಗೆ ನಮ್ಮ ಜನ ಕೂಡ ಈ ಚಿನ್ನ ಬೆಳ್ಳಿಯನ್ನು ನಿರಂತರವಾಗಿ ಧರಿಸ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಈ ಸಂಪೂರ್ಣ ವಿಶ್ಲೇಷಣೆ ನಂತರ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಭಾರತೀಯರಿಗೆ ಚಿನ್ನ ಕೇವಲ ಅಂದದ ಪ್ರದರ್ಶನ ಮಾತ್ರವಲ್ಲ. ಅಂದರೆ ಏನೋ ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಮಾತ್ರ ಹಾಕ್ಕೊಳ್ಳುವಂಥದ್ದು ಮಾತ್ರ ಅಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ಭಕ್ತಿ ಮತ್ತು ಭದ್ರತೆ, ಅಂದರೆ ಜೀವನದ ಭದ್ರತೆಗೆ, ಗೌರವದ ಸಂಕೇತಕ್ಕೆ ಅದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಹೀಗೆ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಈ ನಡುವೆ ಈಗ ಏನಾಗ್ತಾ ಇದೆ, ಇತ್ತೀಚೆಗೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಬಡವರ್ಗ, ಸಾಮಾನ್ಯ ವರ್ಗ, ಮಧ್ಯಮ ವರ್ಗದ ಜನ ಈ ಚಿನ್ನವನ್ನು ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಒಂದು ಸಿಲುಕಿದ್ದಾರೆ. ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ, 3-4 ವರ್ಷಗಳಿಂದ ಏರಿಕೆಯಾಗ್ತಾ ಇರುವಂತಹ ಚಿನ್ನದ ಬೆಲೆ. ಮದುವೆ ಸೀಸನ್ ಈಗಾಗಲೇ ಆರಂಭವಾಗ್ತಾ ಇದೆ. ಈ ನಡುವೆ ಚಿನ್ನದ ಬೆಲೆ ಯಾರು ಹೆಣ್ಣು ಹೆತ್ತಿದ್ದಾರೆ ಅಂಥವರಲ್ಲಿ ಭಯವನ್ನು ಹುಟ್ಟಿಸ್ತಾ ಇದೆ. ಹಾವು ಏಣಿಯ ಆಟವನ್ನು ಆಡ್ತಾ ಇದೆ ಚಿನ್ನ. ಅಂದರೆ ಇವತ್ತು ಏರಿಕೆ ಆಗ್ತಾ ಇದೆಯಾ,
ನಾಳೆ ಕುಸಿತವಾಗ್ತಾ ಇದೆ, ಮತ್ತೆ ನಾಡಿದ್ದು ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಹೆತ್ತವರನ್ನು ತುಂಬ ಚಿಂತೆಗೀಡು ಮಾಡ್ತಾ ಇದೆ. ಹೀಗಾಗಿ ಚಿನ್ನ ಇವತ್ತೇ ಖರೀದಿ ಮಾಡೋದಾ ಬೇಡವಾ, ಏನೋಪ್ಪ ಒಂದು ಸ್ವಲ್ಪ ಕಾದರೆ ಮತ್ತೆ ಕಡಿಮೆ ಆಗಬಹುದೋ ಏನೋ, ಒಂದು ಸ್ವಲ್ಪ ದಿನ ಕಾದು ನೋಡೋಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಆದರೆ ಕಾಯಬೇಕಾ ಅಥವಾ ಬೇಡವಾ, ಮತ್ತೆ ಜಾಸ್ತಿ ಆಗಿಬಿಟ್ರೆ ಏನಪ್ಪ ಮಾಡೋದು, ಈ ಭಯ ಕೂಡ ಜನರನ್ನು ಕಾಡ್ತಾ ಇದೆ. ಇತ್ತೀಚೆಗೆ ನೋಡಿದ್ದೆ ಆದರೆ ಈ ಕೆಲವು ದಿನಗಳಿಂದ ಸರಿಸುಮಾರು 12,000 ರೂಪಾಯಿಯಷ್ಟು ಚಿನ್ನ ಕುಸಿತ ಆಗಿದೆ. ಅಂದರೆ ನಿರಂತರವಾಗಿ ಕುಸಿತ ಬರ್ತಾ ಇದೆ. 1.57 ಲಕ್ಷ ಅಂದರೆ 1,60,000 ರೂಪಾಯಿಯಷ್ಟು ಇದ್ದಂತಹ ಚಿನ್ನದ ಬೆಲೆ ಈಗ ಸರಿಸುಮಾರು 1,49,000 ಕುಸಿತ ಆಗಿದೆ. ಹೀಗಾಗಿ ಚಿನ್ನದ ಬೆಲೆ ಯಾವಾಗ ಕುಸಿಯತ್ತೆ, ಯಾವಾಗ ಏರಿಕೆಯಾಗುತ್ತೆ ಅನ್ನೋ ಆತಂಕ ಎದುರಾಗ್ತಾ ಇದ್ದರೆ, ಮತ್ತೊಂದು ಕಡೆ ತಂತ್ರಜ್ಞರು, ಚಿನ್ನದ ವ್ಯಾಪಾರಿಗಳಿಗೂ ಕೂಡ ಯಾವಾಗ ಇಳಿಯುತ್ತೋ, ಯಾವಾಗ ಹೆಚ್ಚಳ ಆಗುತ್ತೋ, ಜನರಿಗೆ ಏನು ಹೇಳಬೇಕು ಅನ್ನುವಂತಹ ಪ್ರಶ್ನೆ ಅವರಿಗೂ ಕೂಡ ಆಗ್ತಾ ಇದೆ. ಅವರಿಗೂ ಕೂಡ ಚಿನ್ನದ ಬೆಲೆ ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಅವರಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಚಿನ್ನದ ಬೆಲೆ ಪ್ರತಿ ಬಾರಿ ಯುದ್ಧದ ಸಂದರ್ಭ ಅಂತ ಬಂದಾಗ, ಯಾವುದೇ ಒಂದೆರಡು ದೇಶದ ನಡುವೆ ಯುದ್ಧ ಆಗ್ತಾ ಇದೆಯಾ, ಆ ಸಂದರ್ಭದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇತ್ತು, ಸಹಜವಾಗಿ ಏರಿಕೆ ಆಗ್ತಾ ಇತ್ತು. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಏನು ನಡೀತಾ ಇದೆ, ಈಗ ಇಳಿಕೆ ಕಾಣ್ತಾ ಇದೆ. ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಜಾಗತಿಕವಾಗಿ ಯಾವುದೇ ಒಂದು ಒತ್ತಡ ಕ್ರಿಯೇಟ್ ಆದರೆ ಅಥವಾ ಯಾವುದಾದ್ರೂ ಒಂದು ಭಾರಿ ಸಂದಿಗ್ಧ ಪರಿಸ್ಥಿತಿ ಉಂಟಾದರೆ, ಎರಡು ದೇಶಗಳ ನಡುವೆ ಯುದ್ಧ ಆಗಿದ್ದೇ ಆದರೆ ಆಗ ಚಿನ್ನ ಏರಿಕೆ ಆಗ್ತಾ ಇತ್ತು. ಆದರೆ ಈಗ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧವಾಗ್ತಾ ಇದೆ, ಆದರೆ ಇಳಿಕೆ ಆಗ್ತಾ ಇರೋದು ಯಾಕಪ್ಪ ಅನ್ನೋ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಗಗನಕ್ಕೇರ್ತಾ ಇದೆ. ಡಾಲರ್ ರೂಪಿ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇದೆ. ಅದು ಕೂಡ ಡಾಲರ್ ಎದುರಿಗೆ ರೂಪಾಯಿ ಕೂಡ ಕುಸಿತವಾಗ್ತಾ ಇದೆ. ಈ ನಡುವೆ ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಇನ್ನು ಯುದ್ಧಗಳ ಇತಿಹಾಸ ಅಂದರೆ ಯಾವಾಗ ಯುದ್ಧ ಆದಾಗ ಚಿನ್ನದ ಬೆಲೆ ದಿಢೀರನೆ ಏರಿಕೆ ಆಯಿತು ಅಂತ ನೋಡೋದಾದರೆ, ಗಲ್ಫ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅದರ ಆರಂಭದಲ್ಲಿ ಚಿನ್ನದ ಬೆಲೆ 20% ಏರಿಕೆಯಾಗಿತ್ತು. ಜನವರಿ 1991ರಲ್ಲಿ US ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿತ್ತು. ಚಿನ್ನದ ಬೆಲೆ ಆಗ ಮತ್ತೆ 10% ಏರಿಕೆಯಾಗಿತ್ತು. ಅಂದರೆ 1990ರ ನಂತರ 91ರಲ್ಲಿ ಮತ್ತೆ 10% ಏರಿಕೆಯಾಗಿತ್ತು. ಇನ್ನು ಇರಾಕ್ನ ಯುದ್ಧ ನಡೆದಂತಹ ಸಂದರ್ಭದಲ್ಲಿ 2003ರಲ್ಲಿ ಅನಿಶ್ಚಿತತೆ ಉಂಟಾಗಿತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ. ಆಗಲೂ ಕೂಡ ಚಿನ್ನದ ಬೆಲೆ 23% ಹೆಚ್ಚಳ ಆಗಿತ್ತು. ಆಗಲೂ ಕೂಡ ಬೆಲೆ ಏರಿಕೆಯಾಗಿತ್ತು. ಪೆಟ್ರೋಲ್, ಡೀಸೆಲ್ ರೇಟ್ ಜಾಸ್ತಿ ಆಗಿತ್ತು. ಭಾರತದ ರೂಪಾಯಿ ಮೌಲ್ಯ ಕುಸಿತ ಹೋಗಿತ್ತು. ಈಗ ಏರಿಕೆಯಲ್ಲಿ ಹೋಗ್ತಾ ಇದೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇರುವಂಥದ್ದು ಇದಕ್ಕೇನೆ. ಮತ್ತೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧವಾಯಿತು 2022ರಲ್ಲಿ. ಆ ಸಂದರ್ಭದಲ್ಲೂ ಕೂಡ ಬೆಲೆ ಏರಿಕೆಯಾಗಿತ್ತು ಚಿನ್ನದ್ದು. ಆದರೆ ಅಮೆರಿಕ ಬಡ್ಡಿ ದರ ಹೆಚ್ಚಳ ಮಾಡಿದಾಗ ಮತ್ತೆ ಇಳಿಕೆ ಆಯಿತು. ಅಂದರೆ ಅಮೆರಿಕ ಬ್ಯಾಂಕ್ಗಳಿಗೆ ಕೊಡ್ತಾ ಇದ್ದಂಥ ದುಡ್ಡು, ಆ ದುಡ್ಡಿನ ಮೇಲೆ ಬಡ್ಡಿ ದರವನ್ನು ಏರಿಕೆ ಮಾಡ್ತು. ಆಗ ಮತ್ತೆ ಚಿನ್ನದ ಬೆಲೆ ಏರಿಕೆ ಆಯಿತು. ಯಾಕೆ ಬಡ್ಡಿ ದರ ಹೆಚ್ಚಳ ಮಾಡ್ತು, ಏನು ಎತ್ತ, ಅದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಆದರೆ ಈಗ ಯುದ್ಧ ನಡೀತಾ ಇದೆ, ಪರಿಸ್ಥಿತಿ ಇದೆ. ಈಗ ಈ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗೋದಕ್ಕೆ ಕಾರಣ ಏನಪ್ಪ ಹಾಗಾದರೆ ನೋಡಿ, ಚಿನ್ನದ ಬೆಲೆ ಇಳಿಕೆ ಆಗೋದಕ್ಕೆ 4 ಪ್ರಮುಖ ಕಾರಣಗಳಿದ್ದಾವೆ. ಒಂದು, ಬಲವಾಗಿರುವಂತಹ ಡಾಲರು, ಅಂದರೆ ಡಾಲರ್ ಮತ್ತು ರೂಪಿ ವ್ಯಾಲ್ಯೂ. ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಡಾಲರು ಸ್ಟ್ರಾಂಗ್ ಆಗ್ತಾ ಹೋದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗುತ್ತೆ. ಈ ಸಂದರ್ಭದಲ್ಲಿ ಚಿನ್ನದ ಮೇಲೆ ಯಾರ್ಯಾರು ಹೂಡಿಕೆ ಮಾಡ್ತಾ ಇದ್ರು ಅವರು ಚಿನ್ನದ ಮೇಲೆ ಹೂಡಿಕೆ ಕಡಿಮೆ ಮಾಡ್ತಾರೆ. ನೋಡಿ, ಮೇಜರ್ ಫ್ಯಾಕ್ಟರ್ ಇದು. ಒಂದು ವೇಳೆ ಡಾಲರ್ ರೂಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಅವಾಗ ಏನು ಮಾಡ್ತಾರೆ, ನೋಡಪ್ಪ ಡಾಲರ್ ಎದುರಿಗೆ ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅಥವಾ ಬೇರೆ ಕರೆನ್ಸಿಗಳ ಎದುರು ಡಾಲರು ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅವಾಗ ಏನು ಮಾಡ್ತಾ ಇದ್ರು ಅಂತಂದರೆ, ಸಹಜವಾಗಿ ಚಿನ್ನದ ಮೇಲೆ ಏನು ಹೂಡಿಕೆ ಮಾಡ್ತಾ ಇದ್ರು ಅದನ್ನು ತೆಗೆದು ಡಾಲರ್ ಮೇಲೆ ಹಾಕ್ತಾ ಇದ್ರು. ಇದು ಪ್ರಮುಖ ಕಾರಣ. ಕಳೆದ ಕೆಲವು ದಿನಗಳಿಂದ ಆಗ್ತಾ ಇರುವಂಥದ್ದು ಇದೆ. ಜನರು ಚಿನ್ನಕ್ಕಿಂತ ಡಾಲರ್ನಲ್ಲಿ ಹೆಚ್ಚಿಗೆ ಹೂಡಿಕೆ ಮಾಡೋದಕ್ಕೆ ಆಸಕ್ತಿ ತೋರಿಸ್ತಾರೆ. ಆಗ ಈ ರೀತಿ ಆಗುತ್ತೆ. ಈಗಲೂ ಕೂಡ ಜನ ಡಾಲರ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇದೆ. ಇನ್ನು ಸ್ಥಿರವಾಗಿರುವಂತಹ ಬಡ್ಡಿ ದರಗಳು, ಅಂದರೆ ನಾನು ಆಗಲೇ ಹೇಳಿದ್ದೆ, ಈ ಬಡ್ಡಿ ದರ ಅಮೆರಿಕ ಯಾಕೆ ಜಾಸ್ತಿ ಮಾಡುತ್ತೆ, ಏನು ಎತ್ತ, ಅದನ್ನು ಹೇಳ್ತೀನಿ ಅಂತ. ನೋಡಿ, ಅಮೆರಿಕದ ಫೆಡರಲ್ ರಿಸರ್ವ್ ಹಾಗೂ ಇತರೆ ದೇಶಗಳ ಬ್ಯಾಂಕ್ಗಳು ಬಡ್ಡಿ ದರಗಳನ್ನು ಕಡಿಮೆ ಮಾಡೋದಿಲ್ಲ. ಇದು ಡಾಲರ್ ಬಲಗೊಳ್ಳೋದಕ್ಕೆ ಮತ್ತು ಚಿನ್ನದ ಬೆಲೆ ಇಳಿಯೋದಕ್ಕೆ ಕಾರಣ ಆಗತ್ತೆ. ಅಂದರೆ ಅಮೆರಿಕ ಏನು ಮಾಡುತ್ತೆ ಅಂದರೆ ಬಡ್ಡಿ ದರವನ್ನು ಹೆಚ್ಚಳ ಮಾಡುತ್ತೆ.
ಅಥವಾ ಬಡ್ಡಿ ದರವನ್ನು ಕಡಿಮೆ ಮಾಡುತ್ತೆ. ಆದರೆ ಈಗೇನು ಮಾಡ್ತಾ ಇದೆ ಯುದ್ಧದ ಸಂದರ್ಭದಲ್ಲಿ ಅಂದರೆ ಬಡ್ಡಿ ದರವನ್ನು ಯಥಾವತ್ತಾಗಿ ಕಾಯ್ದುಕೊಂಡು ಹೋಗ್ತಾ ಇದೆ. ಹೀಗಾಗಿ ಜನ ಬಡ್ಡಿ ನಾವು ಜಾಸ್ತಿ ಕಟ್ಟೋದಕ್ಕಾಗಲ್ಲ, ಇಲ್ಲಿ ಹೂಡಿಕೆ ಮಾಡಬೇಕು ಅಂತ ಡಾಲರ್ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಇನ್ನು ಲಾಭದ ಬುಕ್ಕಿಂಗ್ ಅಂತ ನಾವೇನು ಹೇಳ್ತೀವಿ, ಪ್ರಾಫಿಟ್ ಮೇಕಿಂಗ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಚಿನ್ನದಲ್ಲಿ ಈಗ ಜನ ಸಾಕಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾರೆ. 2025ರಲ್ಲಿ ಚಿನ್ನದ ಬೆಲೆ 74% ಏರಿಕೆಯಾಗಿತ್ತು. ಈಗ ಹೂಡಿಕೆದಾರರು ತಾವು ಲಾಭದಲ್ಲಿ ಇದ್ದಾಗ ಅಂದರೆ ಲಾಂಗ್ ಟರ್ಮ್ ಹೂಡಿಕೆ ಯಾರು ಮಾಡಿದ್ದಾರೆ, ತುಂಬ ದುಡ್ಡು ಹಾಕಿದವರು ಯಾರಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಚಿನ್ನದ ಬೆಲೆ ಕುಸಿತ ಆಗ್ತಾ ಇದೆ. ಈಗ ಡಾಲರ್ ಏನು ಬಲಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನಾದರೂ ಹಿಂಗೆ ಬಿಟ್ಟರೆ ನಾಳೆ ನಮಗೆ ನಷ್ಟ ಆಗುತ್ತೆ. ಇದೇ ಕಾರಣಕ್ಕಾಗಿ ದುಡ್ಡು ವಾಪಸ್ ತಗೊಂಡ್ಬಿಡ್ಬೇಕು. ಆಗೇನಾಗುತ್ತೆ ಅಂತಂದರೆ ನಾವು 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಾ, ಹೂಡಿಕೆ ಮಾಡಿದ್ವಾ, ಈಗ 70-80 ಸಾವಿರ ಆಗಿದೆ, ತಕ್ಕೊಂಬಿಟ್ಟು ಮತ್ತೆ ವಾಪಸ್ ಯಾವಾಗ ಬೇಕು ಆವಾಗ ಹಾಕೋದಕ್ಕಾಗತ್ತೆ ಅಂತ ದುಡ್ಡು ವಾಪಸ್ ತಗೋತಾ ಇದ್ದಾರೆ. ಅಂದರೆ ಪ್ರಾಫಿಟ್ ಮಾಡ್ಕೋತಾ ಇದ್ದಾರೆ. ಚಿನ್ನ ಈ ಮೇಲೆ ಮಾಡಿರುವಂಥ ಹೂಡಿಕೆ ಏನಿದೆ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನು ನಗದು ರೂಪದಲ್ಲಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. ಅನೇಕರು ಮನೆಯಲ್ಲಿ ಇರುವಂತಹ ಚಿನ್ನ ಏನಿದೆ ಅದನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಚಿನ್ನದ ಹೂಡಿಕೆ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಜೊತೆಗೆ ಚಿನ್ನ ಹೆಚ್ಚು ಮಾರ್ಕೆಟಿಗೆ ಬರ್ತಾ ಇದೆ. ಅಂದರೆ ಯಾರ್ಯಾರು ಮನೆಯಲ್ಲಿ ಬಿಸ್ಕೆಟ್ ರೂಪದಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಚಿನ್ನದ ಬೆಲೆ ಸದ್ಯದ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಚಿನ್ನದ ಬೇಡಿಕೆ ಮಾರುಕಟ್ಟೆಯಲ್ಲಿ 4ನೇ ಕಾರಣ ಏನಂತಂದರೆ ಚಿನ್ನದ ಬೇಡಿಕೆ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿತ ಆಗ್ತಾ ಇದೆ. ಅಂದರೆ ಈ ಚಿನ್ನವನ್ನು ಬಳಕೆ ಮಾಡುವಂತಹ ದೇಶಗಳಲ್ಲಿ ಚಿನ್ನದ ಬೆಲೆ ಹೆಚ್ಚಳ ಆಗಿದೆ. ಅಂದರೆ ಯಾವ್ಯಾವ ದೇಶಗಳು, ಭಾರತ ಸೇರಿದಂತೆ ಇನ್ನಿತರ ರಾಷ್ಟ್ರಗಳು, ಅಲ್ಲಿ ಶ್ರೀಲಂಕಾನೋ ಮತ್ತೊಂದು ಬಾಂಗ್ಲಾದೇಶನೋ ಈ ರೀತಿ ಯಾರ್ಯಾರು ಚಿನ್ನ ಜಾಸ್ತಿ ಬಳಕೆ ಮಾಡ್ತಾರೆ ಅಂಥ ದೇಶದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಬೆಲೆ ಜಾಸ್ತಿ ಆಗಿರೋದ್ರಿಂದಾಗಿ ಚಿನ್ನದ ಬೆಲೆ ಬೇಡಿಕೆ ಏನಿದೆ ಅದನ್ನು ನೋಡಿ, ಚಿನ್ನದ ರೇಟನ್ನು ನೋಡಿ ಜನ ಏನಪ್ಪ ಖರೀದಿ ಮಾಡೋದು, ತುಂಬ ಜಾಸ್ತಿ ಅಂತ ಕಡಿಮೆ ಖರೀದಿ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಆಭರಣ ಮಳಿಗೆಗಳಲ್ಲಿ ಚಿನ್ನದ ದಾಸ್ತಾನು ಹೆಚ್ಚಳವಾಗ್ತಾ ಇದೆ. ಅಂದರೆ ಚಿನ್ನದ ದಾಸ್ತಾನು ಜಾಸ್ತಿ ಆಗ್ತಾ ಇದೆ, ಜನ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಚಿನ್ನದ ಬೆಲೆ ಭವಿಷ್ಯದ ಮುನ್ಸೂಚನೆ ಅದನ್ನು ನೋಡಿಕೊಂಡು ಮಾರಾಟ ಮಾಡೋದಕ್ಕೆ ಅಂದರೆ ಖರೀದಿ ಮಾಡೋದಕ್ಕೆ ಜನ ಮುಂದಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಬೆಲೆ ಇಳಿಕೆ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಚಿನ್ನದ ಬೆಲೆ ಇದು ಇದೇ ರೀತಿ ಇರುತ್ತಾ ಅಥವಾ ಮುಂದೆ ಏರಿಕೆ ಆಗುತ್ತಾ ಅಥವಾ ಈಗೇನು ಇಳಿಕೆ ಆಗ್ತಾ ಇದೆ ಇದು 1 ಲಕ್ಷಕ್ಕೂ ಕಡಿಮೆ ಕುಸಿತ ಆಗುತ್ತಾ, ಈ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಇದಕ್ಕೆ ನಾವು ಉತ್ತರವನ್ನು ಹುಡುಕ್ತಾ ಹೋದ್ವಿ. ಚಿನ್ನದ ಬೆಲೆ 2 ಲಕ್ಷ ದಾಟುತ್ತಾ ಅಥವಾ 1 ಲಕ್ಷಕ್ಕಿಂತ ಕಡಿಮೆಗೆ ಕುಸಿತ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದಕ್ಕೆ ಕೆಲವು ತಜ್ಞರ ಒಂದು ಅಭಿಪ್ರಾಯಗಳನ್ನು ನಾವು ನೋಡ್ತಾ ಹೋದ್ವಿ. ತಜ್ಞರು ಕೊಡುವಂತಹ ಒಂದು ಉತ್ತರ ಏನಂದರೆ ಸದ್ಯಕ್ಕೆ ಈ ಅನಿಶ್ಚಿತತೆ ಏನಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದುರಾಗಿರೋ ಅನಿಶ್ಚಿತತೆ ಜೊತೆಗೆ ಚಿನ್ನದ ಮೇಲೆ ಬೆಲೆಯಲ್ಲಿ ಎದುರಾಗಿರುವಂಥ ಅನಿಶ್ಚಿತತೆ ಎರಡೂ ಕೂಡ ಅದೇ ರೀತಿಯಾಗಿ ಯಥಾವತ್ತಾಗಿ ಮುಂದುವರಿಯುತ್ತೆ. ಅಂದರೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಇದೆರಡೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ JP ಮಾರ್ಗನ್ ಅಂತ ಏನು ಹೇಳಲಾಗುತ್ತೆ ಇವರ ಪ್ರಕಾರ, ಅಂತಾರಾಷ್ಟ್ರೀಯ ತಂತ್ರಜ್ಞರು ಇವರ ಪ್ರಕಾರ 2026ರ ಅಂತ್ಯದ ವೇಳೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ $6,300 ಪ್ರತಿ ಔನ್ಸ್ಗೆ ಏರಿಕೆಯಾಗೋ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಿದ್ದಾರೆ. ಇದು ಜಾಗತಿಕ ಬೆಲೆಗಳ ಮೇಲೆ ತೀವ್ರವಾಗಿ ಪ್ರಭಾವ ಬೀರುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಬೆಲೆ ಲಾಂಗ್ ಟರ್ಮಲ್ಲಿ ಜಾಸ್ತಿ ಆಗುತ್ತೆ, ಶಾರ್ಟ್ ಟರ್ಮಲ್ಲಿ ಏರಿಕೆನೋ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಏರಿಕೆ ಆಗೋದು ಇದೆಲ್ಲ ನಡೀತಾನೆ ಇರುತ್ತೆ. ಇನ್ನು ಭಾರತದ ಸ್ಥಿತಿ ಏನು ಹಾಗಾದರೆ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆಗಿದ್ದೇ ಆದರೆ ಅಂದರೆ ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಈಗ ಕುಸಿತವಾಗ್ತಾನೆ ಹೋಗ್ತಾ ಇದೆ, ಐತಿಹಾಸಿಕವಾಗಿ ಕುಸಿತವಾಗ್ತಾ ಇದೆ. ಇದು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಹೀಗಾಗಿ ಮತ್ತೆ ಏನಾದರೂ ಕುಸಿತ ಆಗಿದ್ದೇ ಆದರೆ 2026ರ ವರ್ಷಾಂತ್ಯಕ್ಕೆ ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ 2 ಲಕ್ಷದ ಗಡಿ ದಾಟುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಹೂಡಿಕೆ ಮಾಡಬೇಕಾ ಬೇಡವಾ? ಹಾಗಾದರೆ ಒಂದು ವೇಳೆ ಹೌದಪ್ಪ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೆ ಗೊಂದಲ ಇದೆ ಅಂತಂದ ಮೇಲೆ ನಾವು ಹೂಡಿಕೆ ಮಾಡಬೇಕಾ ಬೇಡವಾ? ಚಿನ್ನದಲ್ಲಿ ಮಾಡಿದ್ರೆ ಎಷ್ಟು ಮಾಡಬೇಕು ಅಥವಾ ಬಿಟ್ಟರೆ ಎಷ್ಟು ಬಿಡಬೇಕು? ಈ ಪ್ರಶ್ನೆ ಎಲ್ರಿಗೂ ಸಹಜವಾಗಿ ಎದುರಾಗುತ್ತೆ. ಇದಕ್ಕೆ ತಜ್ಞರು ಹೇಳೋದೇನೆಂದರೆ ದಾಖಲೆಯ ಗರಿಷ್ಠ ಮಟ್ಟ ಈಗ ರೇಟ್ ತಲುಪಿದೆ. ವರ್ಷಾಂತ್ಯಕ್ಕೆ ಪ್ರತಿ ಗ್ರಾಮ್ಗೆ 2 ಲಕ್ಷ ತಲುಪುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಪಾವಧಿ ಹೂಡಿಕೆ ಏನಿದೆ ಅದರ ಏರಿಳಿತದಿಂದಾಗಿ ಅಲ್ಪ ಲಾಭ ನಷ್ಟ ಆದರೂ ಕೂಡ ಸ್ವಲ್ಪ ಆಗುತ್ತೆ. ಏನಾದರೂ ಒಂದು 50,000 ಹೂಡಿಕೆ ಮಾಡ್ತೀನಿ ಅಂತಂದರೆ ಅದಕ್ಕೆ ಅನುಗುಣವಾಗಿ ಏನಾದರೂ ಹೂಡಿಕೆ ಮಾಡಿದ ಮೇಲೆ ಜಾಸ್ತಿ ಆದರೆ
ಒಂದು ಸ್ವಲ್ಪ ಪ್ರಾಫಿಟ್ ಬರುತ್ತೆ, ಸ್ವಲ್ಪ ಪ್ರಾಫಿಟ್ಟು, ಕಡಿಮೆ ಆದರೆ ಸ್ವಲ್ಪ ನಷ್ಟ. ಈ ರೀತಿಯಾಗಿ ಅಲ್ಪ ಸ್ವಲ್ಪ ಲಾಭ ನಷ್ಟವನ್ನು ನೀವು ಎದುರಿಸಬಹುದಾಗುತ್ತೆ. ಇದರ ಮೇಲೆ ದೀರ್ಘಾವಧಿಗೆ ಏನಾದರೂ ಹೂಡಿಕೆ ಮಾಡಿದ್ರೆ, ಅಂದರೆ ದೀರ್ಘಾವಧಿಗೆ ಏನಿಲ್ಲಪ್ಪ ನಾನು ಈ ವರ್ಷ ಹೂಡಿಕೆ ಮಾಡ್ತೀನಿ, ಮುಂದಿನ ವರ್ಷದವರೆಗೆ ನನಗೆ ದುಡ್ಡು ಬೇಡ, ಅಲ್ಲಿವರೆಗೂ ನಾನು ವಾಪಸ್ ತೆಗಿಯಲ್ಲ ಅಂತಂದರೆ ಅಲ್ಲಿಗೆ ಲಾಭದಾಯಕವಾಗುತ್ತೆ. ದೀರ್ಘಾವಧಿಗೆ ಚಿನ್ನ ಬೆಳ್ಳಿಯ ಮೇಲೆ ಹೂಡಿಕೆ ತುಂಬ ಉತ್ತಮ ಅಂತ ತಂತ್ರಜ್ಞರು ಹೇಳ್ತಾ ಇದ್ದಾರೆ. ಅಲ್ಪಾವಧಿಗೆ ಹೂಡಿಕೆ ಮಾಡಿದ್ದೇ ಆದರೆ ಆಗ ಕಡಿಮೆ ಮಾಡಿ, ಏನೋ ಬೇಡಪ್ಪ ದೀರ್ಘಾವಧಿಗೆ ಬೇಡ ನಮಗೆ, ಅಲ್ಪಾವಧಿಗೆ ಮಾಡ್ತೀನಿ ನಾನು, ಹೀಗಂತ ಏನಾದರೂ ಇದ್ದರೆ ಆಗ ಅಲ್ಪಾವಧಿಗೆ ಕಡಿಮೆ ಹಣ ಮಾಡಿ, ಅಂದರೆ ಏನೋ ಸ್ವಲ್ಪ ಪ್ರಾಫಿಟ್ ಮೇಕಿಂಗು ಅದಕ್ಕೋಸ್ಕರ ಮಾಡಿ, ಅಥವಾ ನಷ್ಟ ಆದರೂ ಕೂಡ ಅತ್ಯಂತ ಅಲ್ಪ ನಷ್ಟ ಆಗತ್ತೆ, ಅದನ್ನು ಏನೋ ಒಂದೆಡೆ ನೀವು ಕೂಡ ಎದುರಿಸೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ನೀವು ಖರೀದಿ ಮಾಡಿದಂತಹ ಚಿನ್ನ ನೋಡಿ ತುಂಬ ಬೆಲೆ ಏರಿಕೆ ಆಗಿದೆ. ಈ ನಡುವೆ ನೀವು ಖರೀದಿ ಮಾಡ್ತಾ ಇರುವಂತಹ ಚಿನ್ನ ಅಥವಾ ಬೆಳ್ಳಿ ಅಸಲಿನ ನಕಲಿನ, ಇದನ್ನು ಹೇಗಪ್ಪ ಪತ್ತೆ ಮಾಡೋದು? 1 ಗ್ರಾಮ್ ಆ ಕಡೆ ಈ ಕಡೆ ಆದರೂ ಕೂಡ ಖರೀದಿ ಮಾಡ್ತಾ ಇರೋರಿಗೆ ಪಂಗನಾಮ ಗ್ಯಾರಂಟಿ. ಚಿನ್ನ ಖರೀದಿ ಮಾಡುವಾಗ ಈ 2 ವಿಷಯಗಳನ್ನು ನೀವು ತಪ್ಪದೇ ನೆನಪಿನಲ್ಲಿಡಿ. ಪ್ರಮಾಣೀಕೃತ ಚಿನ್ನ ಏನಿದೆ ಅದನ್ನು ಮಾತ್ರ ಖರೀದಿ ಮಾಡಿ. ನೀವು ಯಾವಾಗಲೂ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಏನಿದೆ, BIS ಹಾಲ್ಮಾರ್ಕ್ ಅಂತ ಏನು ಕರೆಯಲಾಗುತ್ತೆ, ಇದರ ಪ್ರಮಾಣೀಕೃತ ಚಿನ್ನವನ್ನು ಖರೀದಿ ಮಾಡಿ. ಈ ಸಂಖ್ಯೆ AZ4524ನಂತೆ ಅಲ್ಫಾನುಮೆರಿಕ್ ಆಗಿರುತ್ತೆ. ಹಾಲ್ಮಾರ್ಕಿಂಗ್ ಚಿನ್ನದ ಕ್ಯಾರೆಟನ್ನು ಸೂಚಿಸುತ್ತೆ. ಈ ಬೆಲೆಯನ್ನು ಕೂಡ ಪರಿಶೀಲನೆ ಮಾಡಿ. ಅಂದರೆ ಕೆಲವು ಆನ್ಲೈನ್ ವೆಬ್ಸೈಟ್ಗಳಿದ್ದಾವೆ, ಖರೀದಿ ದಿನ ಚಿನ್ನದ ನಿಖರವಾದ ತೂಕ, ಅದರ ಬೆಲೆ ಏನಿದೆ, ಅದರ ನಿಖರ ಮೂಲಗಳಾಗಿರುವಂತಹ ಇಂಡಿಯಾ ಬುಲಿಯನ್ ಜೊತೆಗೆ ಜುವೆಲ್ಲರ್ಸ್ ಅಸೋಸಿಯೇಷನ್ ಏನಿದೆ, ಇಂತಹ ವೆಬ್ಸೈಟ್ಗಳಿಂದ ನೀವು ತಿಳಿದುಕೊಳ್ಳಬಹುದು. ಇನ್ನು ಚಿನ್ನದ ಬೆಲೆಗಳು 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ಗಳನ್ನು ಅವಲಂಬಿಸಿ ಕ್ಯಾರೆಟ್ಗೆ ತಕ್ಕಂತೆ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತೆ. ಜೊತೆಗೆ ನೀವು ಮ್ಯಾಗ್ನೆಟ್ ಟೆಸ್ಟ್ ಕೂಡ ಮಾಡಬಹುದು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಗಳು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.